ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ KAAMS ಅಂದರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನಾವು ಸೆಲ್ಫಿಯನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಹಾಗೆಯೇ ಫೋಟೋವನ್ನು ಹೇಗೆ ಕ್ಯಾಪ್ಚರ್ ಮಾಡುವುದು, ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೇಗೆ ಚೆಕ್ ಇನ್ ಆಗುವುದು, ಹೇಗೆ ಚೆಕ್ಔಟ್ ಆಗುವುದು, ಹಾಗೆ ಟೈಮಿಂಗ್ಸನ್ನು ಹೇಗೆ ಸೆಟ್ ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ. ಹಾಗೆಯೇ ಕೆಲವೊಬ್ಬರಿಗೆ ಲಾಗಿನ್ ಆಗುವಾಗ KYC ಮಾಡಲಿ ಅಂತೇಳಿ ಕೇಳಲಾಗ್ತದೆ. KYCಯನ್ನು ಹೇಗೆ ಮಾಡುವುದು ಎನ್ನುವುದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಇರತಕ್ಕಂತಹ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ KAAMS ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ನಾವಿಲ್ಲಿ ನೋಡ್ಬೋದು, ಈ ರೀತಿಯ ಲೋಗೋ ಇರತಕ್ಕಂತಹ ಒಂದು ಆ್ಯಪ್ ಕಾಣಿಸ್ತದೆ. ಇನ್ಸ್ಟಾಲ್ ಅಂತೇಳಿದೆ, ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತದೆ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಈ ಒಂದು ಆ್ಯಪಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸೆಲ್ಫಿ ಫೋಟೋವನ್ನು ಅಪ್ಲೋಡ್ ಮಾಡುವಾಗ ಲೊಕೇಶನ್ ಭಾಳ ಇಂಪಾರ್ಟೆಂಟು. ಹಾಗಾಗಿ ನಾವು ಡ್ಯೂಟಿ ಮಾಡ್ತಾ ಇರತಕ್ಕಂತಹ ನಮ್ಮ ಶಾಲೆಯ ಆವರಣದಲ್ಲಿ ಈ ಒಂದು ಫೋಟೋವನ್ನು ನಾವು ಅಪ್ಲೋಡ್ ಮಾಡಬೇಕು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ನಾವು ರಿಜಿಸ್ಟರ್ ಆಗುವಾಗ ಲೊಕೇಶನ್ ರೆಕಾರ್ಡ್ ಆಗ್ತದೆ. ಹಾಗಾಗಿ ನಾವು ನಮ್ಮ ಕರ್ತವ್ಯ ಮಾಡ್ತಾ ಇರತಕ್ಕಂತಹ ಶಾಲೆಯ ಒಂದು ಆವರಣದಲ್ಲಿನೇ ಒಂದು 50 ಮೀಟರ್ ಡಿಸ್ಟೆನ್ಸ್ ಒಳಗಡೆ ನಾವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಬೇಕು. ಹಾಗಾಗಿ ನೀವು ನಿಮ್ಮ ಶಾಲೆಗಳಲ್ಲೇ ಈ ಒಂದು ರಿಜಿಸ್ಟರ್ ಆಗಿ. ಸ್ನೇಹಿತರೆ, ಈಗ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಓಪನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು, ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಾವು ಗಮನಿಸ್ಬೋದು, ಅಲೋ ಅಂತೇಳಿ ಕೊಡಿ, ವೇಲ್ ಯೂಸಿಂಗ್ ದ ಆ್ಯಪ್ ಅಂತೇಳಿ ಫಸ್ಟ್ ಒನ್ನನ್ನು ಕೊಡಿ. ನೆಕ್ಸ್ಟ್ ಲೊಕೇಶನ್ ಕೂಡ ಕೇಳ್ತದೆ, ಲೊಕೇಶನ್ ಅಲೋ ಅಂತೇಳಿ ಇಲ್ಲೂ ಕೂಡ ವೇಲ್ ಯೂಸಿಂಗ್ ದ ಆ್ಯಪ್ ಅಂತೇಳಿ ಫಸ್ಟ್ ಒನ್ನನ್ನು ಕ್ಲಿಕ್ ಮಾಡಿ. ಏನಾದರೂ ಅಪ್ಡೇಟ್ ಇದ್ದರೆ ನೀವು ಅಪ್ಡೇಟನ್ನು ಕೊಡ್ಬೋದು. ಅಪ್ಡೇಟ್ ಆಗ್ತದೆ. ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು, ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಇಲ್ಲಿ ರಿಜಿಸ್ಟರ್ ಅಂತಿದೆ. ನಾವು ರಿಜಿಸ್ಟರ್ ಆಗಬೇಕಾಗ್ತದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ OTPಯನ್ನು ಪಡ್ಕೊಂಡು ನಾವು ಮುಂದುವರಿಬೇಕು. ಸ್ನೇಹಿತರೆ, ಮೊಬೈಲ್ ನಂಬರ್ನ ಎಂಟರ್ ಮಾಡುವಾಗ ನಮ್ಮ ಒಂದು HRMS ಹಾಗೆಯೇ KGID ಪ್ರಥಮ KGIDಗೆ ಯಾವ ಒಂದು ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿದ್ವೋ ಅದೇ ಮೊಬೈಲ್ ನಂಬರ್ನ ಎಂಟರ್ ಮಾಡಿ OTPಯನ್ನು ಪಡ್ಕೊಂಡು ನಾವು ಮುಂದುವರಿಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTPಯನ್ನು ಕಳಿಸಲಾಗ್ತದೆ. ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಮ್ಮ KGID ನಂಬರ್ ಇದೆ, ಹಾಗೆಯೇ ನಮ್ಮ ಎಲ್ಲ ಡೀಟೇಲ್ಸ್ ಕೂಡ ಇದರಲ್ಲಿ ಇದೆ. ನಂತರ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಇನ್ಸ್ಟ್ರಕ್ಷನ್ಸ್ ಇದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಪೊಸಿಷನ್ ಯುವರ್ ಫೇಸ್ ಪ್ರಾಪರ್ಲಿ ಇನ್ ದ ಕ್ಯಾಮ್ರಾ ಮಾರ್ಕಿಂಗ್ ಅಂತೇಳಿ ನಮ್ಮ ಒಂದು ಫೇಸು ಕರೆಕ್ಟಾಗಿ ಇರುವಂತೆ ನಾವು ಈ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಹಾಗೆಯೇ ಲೊಕೇಶನ್ ಕೂಡ ಅಲೋ ಅಂತೇಳಿ ಕೊಡಬೇಕು. ಓಕೆ, ಕ್ಯಾಮ್ರಾ ಹಾಗೆ ಲೊಕೇಶನ್ಗೆ ಅಲೋ ಅಂತೇಳಿ ನಾವು ನಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಏನಾದರೂ ಅಲೋ ಇಲ್ಲ ಅಂದರೆ ನಾವು ಅಲೋ ಅಂತೇಳಿ ಕೊಡ್ಕೋಬೇಕು ಅಷ್ಟೇ. ಕ್ಯಾಪ್ಚರ್ ಫೇಸ್ ಅಂತೇಳಿ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಫೇಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಯಾಮ್ರಾ ಓಪನ್ ಆಗ್ತದೆ. ಸೆಲ್ಫಿಯನ್ನು ಆನ್ ಮಾಡಿಕೊಳ್ಳ್ರಿ. ಈ ರೀತಿ ಫೋಟೋ ಬರ್ತದೆ. ಸರಿಯಾಗಿ ನಿಮ್ಮ ಫೇಸ್ ಬರೋ ತರಹ ನೀವು ಫೋಟೋವನ್ನು ಕ್ಯಾಪ್ಚರ್ ಮಾಡಿ. ನೆಕ್ಸ್ಟ್ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ಬೋದು ನಾವು ಈ ರೀತಿ ಬರ್ತದೆ.
ಥ್ಯಾಂಕ್ ಯು ಯುವರ್ ಇಮೇಜ್ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ಅಂತ ಬರ್ತದೆ. ಹಾಗೆಯೇ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಕೂಡ ಬರ್ತದೆ. ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಫೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತೇಳಿ ಬರ್ತದೆ. ಪ್ಲೀಸ್ ಲಾಗಿನ್ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಹೊಸ ವರ್ಷನ್ ಇದ್ದರೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿ ನಾವು ಲಾಗಿನ್ ಆಗಬೇಕು. ಈ ರೀತಿ ಒಂದು ಪೇಜ್ ಬರ್ತದೆ. ನಮ್ಮ ಒಂದು ಹೆಸರು ಇರ್ತದೆ, ಹಾಗೆ KJD ನಂಬರ್ ಇರ್ತದೆ, ಡೇಟ್ ಇರ್ತದೆ, ಹಾಗೆಯೇ ಸೆಟ್ ಯುವರ್ ವರ್ಕ್ ಟೈಮ್ ಅಂತೇಳಿದೆ. ಇಲ್ಲಿ ಪೆನ್ಸಿಲ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ನಾವು ನಮ್ಮ ಶಾಲೆಯ ಟೈಮಿಂಗ್ಸನ್ನು ಸೆಟ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಚೆಕ್ ಇನ್ ಅಂತಿದೆ, ಚೆಕ್ಔಟ್ ಅಂತೇಳಿದೆ. ಸ್ನೇಹಿತರೆ ಈಗ ಟೈಮಿಂಗ್ಸನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಎನ್ನುವುದನ್ನು ನೋಡೋದಾದರೆ ಸೆಟ್ ಯುವರ್ ವರ್ಕ್ ಟೈಮ್ ಅಂತೇಳಿದೆ. ಇಲ್ಲಿ ಎಡಿಟ್ ಅಂತಿದೆಯಲ್ಲ, ಈ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೈಮ್ ಇಲ್ಲಿ 10 to 5:30 ಅಂತೇಳಿ ಡಿಫಾಲ್ಟ್ ಆಗಿ ಕೊಡಲಾಗಿದೆ. ಸೇವ್ ಅಂತೇಳಿ ಕ್ಲಿಕ್ ಮಾಡಿ ಟೈಮ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ನಾವೀಗ ಅಟೆಂಡೆನ್ಸನ್ನು ಹೇಗೆ ಕ್ಯಾಪ್ಚರ್ ಮಾಡುವುದು ಎನ್ನುವುದನ್ನು ನೋಡೋದಾದರೆ ಚೆಕ್ ಇನ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವರ್ಕ್ ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡಿ ಅಂತೇಳಿ ಪುನಃ ಕೇಳಲಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ವರ್ಕ್ ಟೈಮಿಂಗ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಎಸ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಈ ರೀತಿ ಕ್ಯಾಮ್ರಾ ಓಪನ್ ಆಗ್ತದೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಇನ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಈ ರೀತಿ ನಾವು ಚೆಕ್ ಇನ್ ಆಗ್ತೀವಿ. ಹಾಗೆಯೇ ನಮ್ಮ ಸಮಯಾವಕಾಶ ಮುಗಿದ ಮೇಲೆ 5:30 ವೇಳೆ ಏನಿದೆಯೋ, ನಮ್ಮ ಟೈಮಿಂಗ್ಸ್ ಏನಿದೆಯೋ 4:30, 5:30 ಆ ಒಂದು ಟೈಮಿಂಗ್ಸಲ್ಲಿ ನಾವು ಚೆಕ್ಔಟ್ ಅಂತೇಳಿ ಕ್ಲಿಕ್ ಮಾಡಿ ನಾವು ಚೆಕ್ಔಟ್ ಆಗ್ತೀವಿ. ಈ ರೀತಿ ನಾವು ಅಟೆಂಡೆನ್ಸನ್ನು ಚೆಕ್ ಇನ್ ಆಗಬೇಕು, ಹಾಗೆಯೇ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆಗಲಿಕ್ಕೂ ಕೂಡ ನಾವು ಫೋಟೋವನ್ನು ಕೇಳ್ತದೆ. ಈ ರೀತಿ ಕ್ಲಿಕ್ ಮಾಡಿದರೆ ನಾವಿಲ್ಲಿ ನೋಡ್ಬೋದು ಸಬ್ಮಿಟಿಂಗ್ ಯುವರ್ ಅಟೆಂಡೆನ್ಸ್ ಅಂತೇಳಿ ಬರ್ತದೆ. ಅಟೆಂಡೆನ್ಸ್ ಮಾರ್ಕ್ಡ್ ಅಂತೇಳಿ ಬರ್ತದೆ. ಸ್ನೇಹಿತರೆ ಹಾಗೆಯೇ ಈ ಒಂದು ಆ್ಯಪಲ್ಲೇ OODಗೆ ಸಂಬಂಧಪಟ್ಟಂತೆ, ಲೀವಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ನಮ್ಮ ಒಂದು ಅಟೆಂಡೆನ್ಸ್ ರಿಪೋರ್ಟ್ ಕೂಡ ಸ್ನೇಹಿತರೆ ಕೆಲವೊಬ್ಬರಿಗೆ ಲಾಗಿನ್ ಆಗುವಾಗ KYC ಮಾಡಿ ಅಂತೇಳಿ ಕೇಳಲಾಗ್ತದೆ. ಆಗ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ, OTP ಇದೆ, ಫೇಸ್ ಕ್ಯಾಪ್ಚರ್ ಇದೆ, ಬೇರೆ ಬೇರೆ ಆಪ್ಷನ್ ಇದೆ. ನೀವು OTP ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ OTPಯನ್ನು ಆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಳಿಸಲಾಗ್ತದೆ. ಆ OTPಯನ್ನು ಪಡ್ಕೊಂಡು ನೀವು ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಸಲ್ಲಿಸಿ ಅಂತಿದೆಯಲ್ಲ, ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ವಲ್ಪ ಪ್ರೊಸೆಸಿಂಗ್ ಅಂತೇಳಿ ಆಗಿ ಅದು ವೆರಿಫೈ ಆಗಿ ಆಗ ಲಾಗಿನ್ ಆಗ್ತದೆ. ಸ್ನೇಹಿತರೆ ಹಾಗೆಯೇ ಕೆಲವೊಬ್ಬರಿಗೆ KJD ನಂಬರ್ ಈಸ್ ನಾಟ್ ಅವೈಲಬಲ್, ಪ್ಲೀಸ್ ಕಾಂಟ್ಯಾಕ್ಟ್ HRMS ಅಂತೇಳಿ ಕೇಳಲಾಗ್ತದೆ. ಈ ಟೈಮಲ್ಲಿ ನಾವು ನಮ್ಮ ಕೇಸ್ ವರ್ಕರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಅವರು ನಮ್ಮ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡ್ತಾರೆ, ಆಗ ಈ ಒಂದು ಲಾಗಿನ್ ಆಗ್ಬೋದು. ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.